Hi friends, welcome back to my channel. ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಮ್ಮ ಅಕ್ಕನ ಮಗ ಊರಿಂದ ಬಂದಿದ್ದ. ಅವನಿಗೆ ದೋಸೆ ಬೇಕು ಅಂತ ಕೇಳ್ದ. ಅದಕ್ಕೆ ದೋಸೆಯನ್ನು ಯಾವ ರೀತಿ ದಿಢೀರಂತ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಎದ್ದು ಜಳಕ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ಚಹಾ ಮಾಡಿ ತಿಂಡಿ ರೆಡಿ ಮಾಡಬೇಕು. ಶಾಲೆ ರಜೆ ಇರೋದ್ರಿಂದ ನಮ್ಮ ಅಕ್ಕನ ಮಗ ರಜೆಗೆ ಅಂತ ನಮ್ಮೂರಿಗೆ ಬಂದಿದ್ದಾನೆ. ನಾನು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕನ ಮಗ ಪೂಜೆದ್ದು ಮಂತ್ರ ಹೇಳ್ತಾನೆ, ಕೇಳಿ. ಪರಮಾನಂದ ಬೌದ್ಧಾಭ್ಯೋ ನಿಮಜ್ಞಾನಿದ ಮೂರ್ತಯೇ ಸಾಂಗೋಪಾಂಗೋ ಮಿದಂ ಸ್ನಾನಂ ಕಲ್ಪಯಾಮಿ ಪ್ರಸಿದ್ಧಮೇ ಓಂ ಸತ್ಯಂ ಶ್ರೀ ಸಾಂಬಾಯ ನಮಃ ಸ್ನಾನಂ ಸಮರ್ಪಯಾಮಿ ತತ ಷೋಡಶೋಪಚಾರ ಭವೇಯು. ಈ ಮಂತ್ರನ ನೀವು ದೇವ್ರು ತೊಳೆಯೋ ಟೈಮಲ್ಲಿ ಈ ಮಂತ್ರ ಹೇಳಬೇಕು ಫ್ರೆಂಡ್ಸ್. ಕುಕುಮಂ ಕಾಂಚನಂ ದಿವ್ಯಂ ಕಾಮಿನ್ಯ ಕಾಮ ಸಂಭವ ಕುಕುಮೇನಾರ್ಚಿತ ಶಂಭೋ ಅತ್ಯ ಶಾಂತಿಂ ಪ್ರಯಚಮೆ ಶ್ರೀ ಮಹಾಗಣಪತಯೇ ನಮಃ ಅಲಂಕಾರಣಾರ್ಥಂ ಆಭರಣಾರ್ಥಂ ಹರಿದ್ರ ಕುಕುಮ ಚೂರ್ಣಾನಿ ಸಮರ್ಪಯಾಮಿ. ಈ ಮಂತ್ರನ ನೀವು ಇವತ್ತಿ ಕುಕುಮ ಹಚ್ಚೋ ಟೈಮಲ್ಲಿ ಈ ಮಂತ್ರ ಹೇಳಬೇಕು. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಕೋಂ ಪಂಚಾನನಮುಖೋದ್ಭೂತಾನ್ ಪಂಚಾಕ್ಷರಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಶಾಂತಾನಂದಸ್ವರೂಪಾಯ ಶಿಷ್ಯಾನಂದಪ್ರದಾಯಿನಿ ಶ್ರೀ ಚನ್ನಸಿದ್ದರಾಮಾಯ ಶಿವಾಯ ಗುರುವೇ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಘಂಟಾನಾದಂ ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಕುರುವೇ ಘಂಟಾರಾವಂ ಭಕ್ತ್ಯಾ ದೇವತಾನ್ವಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಕುಸುಮಾಕ್ಷತಾನ್ ಗುರುಯಿತ್ವಾ. ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಲಿಂಗ ಪೂಜೆ ಮಾಡ್ಕೊಳಕತ್ತಾನ ನೋಡ್ರಿ. ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡವಲ್ಯಾಕೋ ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡವಲ್ಯಾಕೋ ಲಿಂಗವೇ ದೂರ ದೇಶದಿಂದ ಯಾತ್ರಿಕನ ಬಂದೆ ದೂರ ದೇಶದಿಂದ ಯಾತ್ರಿಕನ ಬಂದೆ ಮಾತಾಡು ಮಹಾಕೂಟ ಲಿಂಗವೇ ಸ್ನಾನವ ಮಾಡೇಳೋ ಲಿಂಗವೇ ನೀ ಸ್ನಾನವ ವಲ್ಯಾಕೋ ಲಿಂಗವೇ ನೀ ಸ್ನಾನವ ಮಾಡೇಳೋ ಲಿಂಗವೇ ನೀ ಸ್ನಾನವ ವಲ್ಯಾಕೋ ಲಿಂಗವೇ ಸಿಂಧೂ ಗಂಗಾ ನದಿಯ ನೀರನ್ನು ನಾ ತಂದೆ ಸಿಂಧೂ ಗಂಗಾ ನದಿಯ ನೀರನ್ನು ನಾ ತಂದೆ ಸ್ನಾನವ ಮಾಡೇಳೋ ಲಿಂಗವೇ ನೀ ಸ್ನಾನವ ಮಾಡೇಳೋ ಲಿಂಗವೇ. ನಂದು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಟ್ರಲ್ಲಿ ಅವನು ಲಿಂಗ ಪೂಜೆ ಎಲ್ಲ ಮುಗಿಸ್ಕೊಂಡ ಆದಮೇಲೆ ನಾನು ಪಾಟ್ಗಳಿಗೆ ನೀರು ಹಾಕಿದೆ. ನೀರೆಲ್ಲ ಹಾಕಿ ಇವಾಗ ಚಹಾ ಮಾಡ್ತೀನಿ ರೀ. ಇಬ್ಬರು ಕಲಿತು ಚಹಾ ಖಾರಿ ತಿಂತೇವು. ತಿಂದಾದಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ರೀ. ತಿಂಡಿ ಮಾಡೋಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಒಂದು ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ರವಾನ ಹಾಕಿ ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕಿ ಒಂದು 10 ನಿಮಿಷ ಅಷ್ಟೇ ಇಟ್ಟಿದ್ದೆ ರೀ. ಅದು ಇವಾಗ ಕಾಕಿ ದೋಸೆ ಮಾಡೋದು ಕೇಳಿದ ರೀ. ಅದಕ್ಕೆ ದೋಸೆನ ದಿಢೀರಾಗಿ ಮಾಡಬೇಕು ಅಂತ ಈ ಪ್ಲ್ಯಾನ್ ಮಾಡಿ ಇವಾಗ ಬಟಾಟಿ ಪಲ್ಯ ಮಾಡಿದೆ ರೀ. ಬಟಾಟಿ ಪಲ್ಯನ ಮಾಡಿ ಈಗ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿ ಮಾಡಿಟ್ಟು ಅಷ್ಟೊತ್ತಿಗೆ ಇವ್ರದ್ದು ಕಾಕ ಬಂದರ್ರಿ, ನನ್ನ ಹಸ್ಬೆಂಡ್ ಬಂದರು. ಬಂದಮೇಲೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ರೀ ಇಬ್ಬರಿಗೂ. ನೋಡಿ ಫ್ರೆಂಡ್ಸ್, ದೋಸೆನ ಹಾಕಿದೆ ನೋಡಿ. ದೋಸೆ ಯಾವ ಥರ ಬರುತ್ತೆ ದಿಢೀರನೇ ಈಗಿಂದೀಗೆ ದೋಸೆ ಬೇಕು ಅಂದರೆ ಈ ಥರ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಯಾವ್ಯಾವಾಗ ಏನೇನು ಕೇಳ್ತಾರೆ ಅಂತ ಗೊತ್ತಿರಲ್ಲ ಫ್ರೆಂಡ್ಸ್. ಅವ್ರು ಕೇಳಿದ ತಕ್ಷಣ ದೋಸೆನ ಮಾಡಿ ಈ ಥರ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಬೋದು. ನೋಡಿರಿ, ಅವನಿಗೆ ದೋಸೆ ಹಾಕ್ಕೊಟ್ಟೆ. ಈಗ ನಮ್ಮ ಮನೆಯವರಿಗೂ ಕೂಡ ದೋಸೆನ ಹಾಕ್ತಾಯಿದ್ದೀನಿ. ಇವಾಗ ಅವರು ಬಂದಿದ್ದಾರೆ, ಅವರಿಗೂ ಕೂಡ ದೋಸೆನ ಹಾಕ್ತೀನಿ. ಇವಾಗ ಅವನಿಗೆ ಪ್ಲೇಟ್ ಹಚ್ಕೊಟ್ಟೆ ರೀ.
ಈಗ ನಮ್ಮ ಮನೆಯವ್ರಿಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ದೋಸೆ. ಇವಾಗ ಬೇಸಿಗೆ ದಿನ ಅಲ್ವಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಒಂದು 10 ನಿಮಿಷ ಹಿಟ್ಟನ್ನ ನೆನೆಯಿಟ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಅವರಿಬ್ಬರಿಗೆ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.